ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಲಕ್ಕಿಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಇವತ್ತು ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ. ಏನು ಮಾಡೋದು, ಸೊಪ್ಪಿತ್ತು, ದಂಟಿನ ಸೊಪ್ಪೆಲ್ಲ ಇತ್ತು, ಅದು ಹಾಕಿಬಿಟ್ಟು ದಾಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಡ, ಹೀರೆಕಾಯಿ ಬೀನ್ಸ್ ಎಲ್ಲ ಸ್ವಲ್ಪ ತುಂಬ ತಂದಾಲೆ 3-4 ಡೇಸ್ ಆಯ್ತಾ ಬಂತು. ಅದೆಲ್ಲ ಖಾಲಿ ಮಾಡೋಣ ಅಂದ್ಬಿಟ್ಟು ಉಪ್ಸಾರು ಮಾಡಿಕೊಂಡ್ರೆ ಹೇಗಿರುತ್ತೆ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕೂಡ ಇತ್ತು, ಅದು ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗಿನ ವೆದರ್ಗೆ ಉಪ್ಸಾರು ಬಸ್ಸಾರು ಸಿಕ್ಕಾಪಟ್ಟೆ ಸೂಟಬಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದು ಸ್ವಲ್ಪ ಚಳಿ ಇರೋದ್ರಿಂದ ಮಕ್ಕಳಿಗೆ ಶೀತ ಕೆಮ್ಮು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಈ ಥರ ಫುಡ್ಡಲ್ಲೇ ನಾವು ಮೆಡಿಸಿನ್ಸ್ ಥರ ಯೂಸ್ ಮಾಡಿಕೊಂಡ್ರೆ ನಮ್ಗೆ ಆರೋಗ್ಯದ ಸಮಸ್ಯೆಗಳು ಬರಲ್ಲ ಅಂತಲೇ ಹೇಳ್ಬೋದು. ಸೊ ಉಪ್ಸಾರು ಬಸ್ಸಾರು ಅಂತೂ ನಮ್ಮ ಮನೇಲಿ ಫೇವ್ರೆಟ್ಟು. ಬಟ್ ಚಂದ್ರಿಗೆ ಸ್ವಲ್ಪ ಇಷ್ಟ ಆಗಲ್ಲ, ಮಕ್ಕಳಿಗೆ ನಮಗೆಲ್ಲ ತುಂಬಾ ಇಷ್ಟ. ಅದಕ್ಕೆ ಇವತ್ತು ಉಪ್ಸಾರು ಮಾಡ್ಕೊಂಬಿಡೋಣ ಬಿಸಿ ಬಿಸಿಯಾಗಿ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಹೀರೆಕಾಯಿ ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಈಗ ಸೊಪ್ಪು ಕೂಡ ತೊಳೆದ್ಬಿಟ್ಟು ಕಟ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ. ನೋಡಿ, ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ಇವಾಗ ಕಾಳುಗಳನ್ನ ಏನೇನು ಹಾಕ್ಕೋತೀನಿ ಅಂದರೆ, ಒಂದು ಲೋಟದಷ್ಟು ಹೆಸರು ಕಾಳು ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ. ನಾನು 2 ಥರ ಕಾಳನ್ನು ಈ ಥರ ಮಿಕ್ಸ್ ಮಾಡಿ ಹಾಕ್ಕೋತೀನಿ. ಉಪ್ಸಾರು ಬಸ್ಸಾರು ಯಾವುದೇ ಇರಲಿ, ನಾನು ಒಂದು ಥರ ಹಾಕಿ ಯಾವತ್ತೂ ಮಾಡಿಲ್ಲ. ಈ ಥರ ಎಲ್ಲ ಮಿಕ್ಸ್ ಕಾಳು ಹಾಕಿ ಮಾಡ್ತೀನಿ. ಸೊ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಸಿಗಲಿ ಅಂತ ಅಷ್ಟೇ. ತುಂಬ ಚೆನ್ನಾಗೂ ಕೂಡ ಇರುತ್ತೆ ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ. ಹಾಕ್ಕೊಂಡು ಕಾಳನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಕಾಳೆಲ್ಲ ಹಾಕಿಬಿಟ್ಟು ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಇಟ್ಕೊಳ್ಳಿ. ಕೆಲವರು ಬಿಸಿನೀರು ಕಾಯಿಸ್ಬಿಟ್ಟು ಕಾಳು ಹಾಕ್ತಾರೆ, ಬೇಯೋದಿಲ್ಲ ಅಂತ ಹಾಕ್ತಾರೆ. ನಾನೇನು ಆ ಥರ ಎಲ್ಲ ಏನಿಲ್ಲ, ಇದೇ ಥರ ಮಾಡ್ಕೋತೀನಿ. ಇವಾಗ ಒಂದು ಟೂತ್ ಪಿಕ್ ತೊಗೊಂಡು ಅದಕ್ಕೆ ಈ ಥರ ಮೆಣಸಿನ್ಕಾಯಿನೆಲ್ಲ ಚುಚ್ಕೋತಾ ಇದ್ದೀನಿ. ಯಾಕೆಂದರೆ ಸೊಪ್ಪು ಮತ್ತು ಬೀನ್ಸು ಹೀರೆಕಾಯಿ ಎಲ್ಲ ಹಸಿರು ಕಲರ್ ಇರೋದ್ರಿಂದ ಮೆಣಸಿನ್ಕಾಯಿ ರುಬ್ಲಿಕ್ಕೆ ಆಮೇಲೆ ತಕ್ಕೋಬೇಕಲ್ಲ, ಸಿಗೋದೇ ಇಲ್ಲ. ಅದಕ್ಕೋಸ್ಕರ ನಾನು ಈ ಥರ ಟೂತ್ ಪಿಕ್ಕಿಗೆ ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ನೋಡಿ, ಹೀರೆಕಾಯಿ ಹುಳ್ಳಿಕಾಯಿ ಎಲ್ಲ ಹಾಕ್ಕೊಂಡು ಇವಾಗ ಸೊಪ್ಪು ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ಅದು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಕೂಡ ಇವಾಗಲೇ ಹಾಕ್ಕೊಂಬಿಡೋಣ. ಅದು ಕಾಳೆಲ್ಲ ಉಪ್ಪು ಎಲ್ಲ ಹಿಡಿಬೇಕು, ಸಪ್ಪೆ ಸಪ್ಪೆ ಆಗಿದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ಉಪ್ಪೆಲ್ಲ ಇವಾಗ ಹಾಕಿಬಿಟ್ಟು 1-2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇವಾಗ 2 ವಿಷಲ್ ಆಯಿತು. ನಾನು ವಿಷಲ್ ಬಿಟ್ಟು ಒಂದು 2-3 ಸೆಕೆಂಡ್ಸ್ ಬಿಟ್ಬಿಟ್ಟು ನಾನೇ ವಿಷಲ್ ಬಿಡಿಸ್ಕೊಂಬಿಡ್ತೀನಿ. ಇಲ್ಲ ಅಂದರೆ ಬೇಳೆ ಎಲ್ಲ ಫುಲ್ಲು ನಾವು ಅಳ್ಕೊಂಬಿಟ್ಟಿರುತ್ತೆ. ಅದು ಕಾಳು ಪಲ್ಯ ಮಾಡ್ಕೊಂಡಾಗ ಅಷ್ಟು ಚೆನ್ನಾಗಿರಲ್ಲ, ಒಂಥರ ಮುದ್ದೆ ಮುದ್ದೆ ಅನಿಸ್ಬಿಡುತ್ತೆ. ಹಾಗಾಗಿ ಈ ಥರ ಉಡುಗುಡಿಯಾಗಿದ್ದರೆ ಚೆಂದ. ಅದಕ್ಕೆ ನಾನು ಹಾಗೆ ಇನ್ನೊಂದು ಸ್ವಲ್ಪ ಅಳಬೇಕಿತ್ತು ಕಾಳು. ಹಾಗೆ ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಹಚ್ಚಿ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ. ಇವಾಗ ಅದನ್ನೆಲ್ಲ ಬಸ್ದು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ, ಕಾಳು ಮತ್ತು ನೀರು, ಸಪ್ಪು ನೀರನ್ನ. ಸ್ವಲ್ಪ ಸಾಂಬಾರಿಗೆ ಕಾಳನ್ನ ನಾನು ಕುಕ್ಕರಲ್ಲೇ ಬಿಟ್ಟೆ, ಬೇಗ ಆರ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಇವಾಗ ಇದು ಚೆನ್ನಾಗಿ ಆರ್ಕೋಬೇಕು. ಆರಿದ್ಮೇಲೆ ಇದನ್ನು ಪಲ್ಯ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಆರಲಿಕ್ಕೆ ನಾನು ಇವಾಗ ಇಟ್ಬಿಡ್ತೀನಿ. ನೋಡಿ, ತುಂಬ ಬಿಸಿ ಇರುತ್ತೆ, ಹಾಗಾಗಿ ನಾನು ಸ್ವಲ್ಪ ಹಾಗೆ ಎಲ್ಲ ಆರಿಸ್ಕೊತಾ ಇದ್ದೀನಿ. ಒಂದು ದೊಡ್ಡ ತಟ್ಟೆಗೆ ಆರಾಕೋಕ್ಕೆ ಇಟ್ಕೋತೀನಿ ನಾನು. ಹಂಗೂ ಅರ್ಜೆಂಟ್ ಇದ್ದರೆ ಸ್ವಲ್ಪ ಫ್ಯಾನ್ ಕೆಳಗೆ ಇಟ್ಟಿದ್ರೆ ಆರ್ಕೊಳ್ಳುತ್ತೆ, ಇಲ್ಲ ಟೈಮ್ ಇದ್ದರೆ ಪರವಾಗಿಲ್ಲ, ಹಾಗೆ ಒಂದು 10 ಮಿನಿಟ್ಸ್ ಇಟ್ಟರೆ ಫುಲ್ಲು ತಣ್ಣಗಾಗುತ್ತೆ, ಆಮೇಲೆ ಪಲ್ಯ ಮಾಡ್ಕೋಬೋದು. ನೋಡಿ, ಮೆಣಸಿನ್ಕಾಯಿ ಇವಾಗ ಎಷ್ಟು ಬೇಗ ಸಿಗುತ್ತೆ ಅಂತ, ಕಡ್ಡಿಯಲ್ಲಿ ಚುಚ್ಚಿರೋದ್ರಿಂದ. ಇಲ್ಲ ಅಂದರೆ ನಾವು ಹುಡುಕ್ಬೇಕಾಗುತ್ತೆ, ಸೊಪ್ಪಲ್ಲೆಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಈಗ ನಾವು ಖಾರಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋಣ. ಉಪ್ಸಾರಿಗೆ ತೆಂಗಿನ ತುರಿ ಜಾಸ್ತಿ ಏನು ಬಳಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸು ಹಾಕೋತಾ ಇದ್ದೀನಿ. ನಾವು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಮೆಣಸಿನ್ಕಾಯಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ನಾನು ಒಂದು 4-5 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದನ್ನು ನಾನು ಸಪ್ಪು ನೀರಲ್ಲಿ ಹಾಕ್ಕೋತೀನಿ. ಅದು ಬೇಕಾದರೆ ಸಾಂಬಾರಲ್ಲಿ ಊಟ ಮಾಡಬೇಕಾದ್ರೆ ಅದನ್ನು ಹಾಗೆ ಈ ಥರ ಮಾಡಿಕೊಂಡ್ರೆ ಸಾಂಬಾರಲ್ಲಿ ಖಾರ ಬೇಕು ಅನ್ನೋರಿಗೆ ಖಾರ ಚೆನ್ನಾಗಿರುತ್ತೆ ಅಂತ ಆ ಥರ ಬೇಯಿಸ್ಬಿಟ್ಟು ಸಾಂಬಾರಲ್ಲಿ ಹಾಕ್ಕೋತೀವಿ. ನೋಡಿ, ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಬಂದೆ. ಇವಾಗ ಕಾಳು ಇಟ್ಕೊಂಡಿದ್ನಲ್ಲ ಸಾಂಬಾರಿಗೆ ಅಂತ, ಅದನ್ನು ಅದರಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋತೀನಿ. ನಾನು ಫುಲ್ಲು ಸಾಫ್ಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಅಷ್ಟು ಸಾಂಬಾರು ಟೇಸ್ಟ್ ಬರಲ್ಲ. ಹಾಗಾಗಿ ತರಿಯಾಗಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಸಾರು. ನೋಡಿ, ಇವಾಗ ರುಬ್ಕೊಂಡಿರೋ ಖಾರನ ಒಂದು ಪಾತ್ರೆಗೆ ಹಾಕ್ಕೊಂಡು ಸಪ್ಪು ನೀರು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು.
ನೋಡಿ ನಮಗೆ ಸಪ್ಪು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಸಾಂಬಾರು ತೆಳ್ಳಗಿರ್ಬೇಕಾ ಗಟ್ಟಿ ಇರಬೇಕಾ ಅದ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕರೆಕ್ಟಾಗೇ ಇತ್ತು, ಹಾಗಾಗಿ ಫುಲ್ಲು ನೀರನ್ನ ಹಾಕ್ಕೊಂಡೆ. ನೋಡಿ ಸಾಂಬಾರು ಸ್ವಲ್ಪ ಗಟ್ಟಿನೇ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಕುದಿಸ್ಕೊಂಬಿಡೋಣ. ನಾನು ಖಾರನ ಎತ್ತಿಟ್ಕೊಂಡಿಲ್ಲ, ನಾನು ಖಾರನ ಮಿಕ್ಸ್ ಮಾಡಿ ಉಪ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಖಾರನ ಎತ್ತಿಟ್ಕೋತಾರೆ. ಖಾರ ಎತ್ತಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಂದೇ ದಿನಕ್ಕೆ ಖಾಲಿ ಆದರೆ ಸರಿ. ತುಂಬ ಜನ ಇರ್ತಾರಲ್ಲ ಅಂಥವ್ರ ಮನೆಗಳಲ್ಲಿ ಖಾರ ಎತ್ತಿಟ್ಕೊಂಡ್ರೆ ಒಂದೇ ಟೈಮಿಗೆ ಖಾಲಿ ಆಗುತ್ತೆ ಅಂತ ಆ ಥರ ಎತ್ತಿಟ್ಕೋತಾರೆ. ಬಟ್ ನಮ್ಮ ಮನೆಗಳಲ್ಲಿ ಸಾಂಬಾರು ಮಿಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಈ ಥರ ಖಾರ ಏನು ಎತ್ತಿಟ್ಕೊಳ್ಳಲ್ಲ. ಕೆಲವೊಂದು ಸಲ ಇಷ್ಟ ಆದಾಗ ಖಾರ ಎತ್ತಿಟ್ಕೊಂಡು ಕೂಡ ಮಾಡ್ಕೋತೀನಿ. ಕೆಲವೊಂದು ಸಲ ಯಾವಾಗಲೂ ನಮ್ಮ ಮನೆ ಇದೇ ಥರ ಮಾಡೋದು ನಾನು. ಇವಾಗ ಕಾಳನ್ನ ನೀಟಾಗಿ ಹಿಂಡ್ಕೋತಾ ಇದ್ದೀನಿ. ಅದರಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ಹಾಗೆ ನಾವು ಸೊಪ್ಪು ಕಾಳಿಗೆ ಪಲ್ಯಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೊಪ್ಪು ಕಾಳು ಸ್ವಲ್ಪ ಬೇಗ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಈ ಥರ ನೋಡಿ ನೀರಿನೆಲ್ಲ ಹಿಂಡ್ಕೊಂಬಿಟ್ಟು ನಾವು ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಆ ನೀರನ್ನು ಕೂಡ ನಾವು ವೇಸ್ಟ್ ಮಾಡಲ್ಲ, ಅದನ್ನು ಸಾಂಬಾರ್ಗೆ ಹಾಕ್ಕೊಂಡೆ. ಈಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ. ಅದಕ್ಕೆ ಸೊಪ್ಪೆಲ್ಲ ಹಾಕಿಬಿಟ್ಟು ಸ್ವಲ್ಪ ತೆಂಗಿನ ತುರಿ ಮೇಲೆ ಉದುರಿಸಿದ್ರೆ ಸೊಪ್ಪು ಕಾಳು ಕೂಡ ರೆಡಿ ಆಗುತ್ತೆ. ಸೊ ಈ ಥರ ಸಾಂಬಾರು ಈ ವಿಂಟರ್ ಸೀಸನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಖಾರವಾಗಿ ಸಕ್ಕತ್ತಾಗಿರುತ್ತೆ. ಮೆಣಸು ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಥರ ಸಾಂಬಾರು ತಿಂದರೆ ಯಾವ ಕಾಯಿಲೆನೂ ಬರಲ್ಲ ಅಂತಲೇ ಹೇಳ್ಬೋದು. ನಾವು ಎಣ್ಣೆ ಹಾಕ್ಕೊಂಡು ಯಾವಾಗಲೂ ತಿಂದರೆ ಕಾಯಿಲೆ ಬರದೇ ಎಲ್ಲೋಗುತ್ತೆ ಅಲ್ವಾ. ನೋಡಿ ನಾನು ಮುದ್ದೆ ಮಾಡ್ಕೊಳ್ಳಿಲ್ಲ, ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಉಪ್ಸಾರು ಕಾಳು ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಮ್ಮ ಕರ್ನಾಟಕದ ಸ್ಪೆಷಲ್ ಉಪ್ಸಾರು ಸಕ್ಕತ್ತಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನೊಂದ್ಸಲ ಖಾರ ಎತ್ತಿ ಮಾಡೋದು ಕೂಡ ತೋರಿಸ್ತೀನಿ. ಇವತ್ತಿಗೆ ಇದು. ಸೊ ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್.